ಗೆಳೆಯರೇ ನಮಸ್ಕಾರ. ಅನನ್ಯ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಸ್ನೇಹಿತರೆ, ಬಹಳ ವಿಶೇಷವಾಗಿ ಇವತ್ತಿನ ಸಮಾಜದಲ್ಲಿ ಆಗ್ತಕ್ಕಂಥ ಒಂದಷ್ಟು ವಿಚಿತ್ರ ಸನ್ನಿವೇಶಗಳನ್ನು ನೋಡಿದರೆ ಎಂಥವರಿಗೂ ಕೂಡ ಆತಂಕ ಆಗ್ತಾ ಇದೆ. ನಾನೀಗ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ಸಮಾಜದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ, ಕ್ರೈಮ್ಗಳಾಗಿ, ಆ ಕ್ರೈಮ್ಗಳಿಂದಾಗಿ ಅಪರಾಧಿಗಳಾದ ಕಾರಣಕ್ಕಾಗಿ ಅವರು ಜೈಲಿಗೆ ಹೋಗ್ತಾರೆ. ಅವರನ್ನು ನಾವು ಖೈದಿಗಳು ಅಂತ ಕರಿತೀವಿ. ಕೋರ್ಟ್ ಅವರಿಗೆ ಶಿಕ್ಷೆ ನೀಡಿ ಆರೋಪಿ ಇದ್ದವರು ಅಪರಾಧಿಗಳಾಗಿರ್ತಾರೆ. ಆ ಆರೋಪಿಗಳಿಗೆ ಇಂತಿಷ್ಟು ವರ್ಷ ಶಿಕ್ಷೆ ಆಗಬೇಕು, ಶಿಕ್ಷೆ ಆದಮೇಲೆ ಅವರ ಮನ ಪರಿವರ್ತನೆ ಆಗಬೇಕು, ಆಮೇಲೆ ಅವ್ರನ್ನ ಬಿಡುಗಡೆ ಮಾಡಬೇಕು, ಸಮಾಜದಲ್ಲಿ ಅವರು ಮತ್ತೆ ಹೊಂದ್ಕೊಂಡು ಹೋಗಬೇಕು ಅನ್ನುವಂತಹ ನಮ್ಮ ಸಂವಿಧಾನಬದ್ಧವಾದ ಕಾನೂನಾತ್ಮಕವಾದ ವಿಚಾರದ ಹಿನ್ನೆಲೆಯಲ್ಲಿ ನಾವು ಜೈಲಿನಲ್ಲಿ ಆರೋಪಿಗಳಾದಂಥವರು ಅಥವಾ ಅಪರಾಧಿಗಳಾದಂಥವರು ಸಮಯ ಕಳಿಬೇಕಾಗುತ್ತೆ. ಆದರೆ ಆ ಶಿಕ್ಷೆಯ ಪರಿಸ್ಥಿತಿ ಇವತ್ತು ಹೇಗಿದೆ, ಆ ಬಗ್ಗೆ ಒಂದು ವಿಶೇಷವಾದಂಥ ಅಪ್ಡೇಟ್ ಇದೆ. ಬನ್ನಿ ನಾವೀಗ ನೋಡ್ತಾ ಹೋಗೋಣ. ರಾಜ್ಯದ ಜೈಲುಗಳಲ್ಲಿ ಗನ್ನು, ಗಾಂಜಾ ಮತ್ತು ಬುಲೆಟ್ ಪೂರೈಕೆ ಆಗ್ತಾ ಇರೋದ್ರ ಬಗ್ಗೆ ಪರಿಶೀಲನೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಈಗ ಮೌಖಿಕವಾದಂಥ ಸೂಚನೆಯೊಂದನ್ನು ಕೊಟ್ಟಿದೆ. ಎಂಥ ಆತಂಕದ ವಿಚಾರ. ಈ ಹಿಂದೆ ಕೂಡ ಈ ರೀತಿಯ ಪ್ರಕರಣಗಳು ಕೇಳಿ ಬರ್ತಾ ಇತ್ತು. ಯಾಕೆ ಹೀಗಾಗ್ತಾ ಇದೆ? ಖೈದಿಗಳಾದಂಥವರು ಜೈಲಿನಲ್ಲಿ ಹೋದಾಗ ಅವರಿಗೆ ಅಲ್ಲಿ ಗನ್ ಸಿಗುತ್ತೆ, ಬುಲೆಟ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಬೀಡಿ ಸಿಗರೇಟ್ ಸಿಗುತ್ತೆ. ಅಂದರೆ ಅವರು ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೋ ಅಥವಾ ಐಷಾರಾಮಿಯಾಗಿ ಇಲ್ಲಿ ಸಮಾಜದ ಮಧ್ಯೆ ಮಾಡ್ತಕ್ಕಂಥದ್ದನ್ನು ಅಲ್ಲಿಯೂ ಮಾಡೋದಕ್ಕೂ ಹೋಗ್ತಾ ಇದ್ದಾರೋ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಸೊ ಈ ರೀತಿಯಾದಂಥದ್ದು ಕೂಡ ನಡೀತಾ ಇದೆ ಈಗಲೂ ಅಂದಾಗ ಜೈಲಿಗೆ ಸಂಬಂಧಪಟ್ಟಂತೆ ಆ ಸಂಬಂಧಪಟ್ಟ ಇಲಾಖೆಯು, ಸರ್ಕಾರವು ಅಥವಾ ಅದನ್ನು ನೋಡ್ಕೊಳ್ಬೇಕಾದವರ ಹೊಣೆಗಾರಿಕೆ ಇಲ್ಲಿ ಪ್ರಶ್ನೆಗೆ ಈಡಾಗುತ್ತೆ. ನೋಡಿ, ಕಾರಾಗೃಹಗಳಲ್ಲಿ ಗನ್ನು, ಗಾಂಜಾ ಮತ್ತು ಬುಲೆಟ್ ಪೂರೈಕೆ ಆಗ್ತಾ ಇದೆ ಮತ್ತು ಹಣ ವಸೂಲಾತಿಗೆ ಜೈಲು ಅಧಿಕಾರಿಗಳೇ ಖೈದಿಗಳಿಗೆ ಸುಪಾರಿಯನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಕೋರ್ಟ್ನಲ್ಲಿ ಚರ್ಚೆ ಆಗಿದೆ. ಇಂತಹ ಒಂದು ಆರೋಪವನ್ನು ವಕೀಲರೊಬ್ಬರು ಹೈಕೋರ್ಟ್ ಪೀಠದ ಮುಂದೆ ಮಾಡಿದ್ದಾರೆ. ಗಂಭೀರವಾದಂಥ ಆರೋಪ ಇದಾಗಿದೆ. ಇದನ್ನು ಆಲಿಸಿದಂಥ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಏನು ಸ್ವಾಮಿ ಹೇಳ್ತಾ ಇದ್ರಿ? ಜೈಲಿಗೆ ನಾವು ಕಳಿಸೋದು ಯಾಕೆ? ಶಿಕ್ಷೆ ನೀಡೋದು ಯಾಕೆ? ಅಲ್ಲೋಗಿ ಅವರು ಬುಲೆಟ್ ಇಟ್ಕೋತಾರೆ, ಅಲ್ಲೋಗಿ ಅವರು ಗನ್ ಇಟ್ಕೊಳ್ತಾರೆ, ಅಲ್ಲೋಗಿ ಅವರು ಮತ್ತೆ ಗಾಂಜಾ ಬಿಡೋದಿಲ್ಲ ಅಥವಾ ಇನ್ನೇನು ದುಶ್ಚಟಗಳನ್ನ ಬಿಡೋದಿಲ್ಲ ಅಂದಮೇಲೆ ಖೈದಿ ಅಂತ ಅವ್ರನ್ನ ನಾವು ಹೇಗೆ ಕರೆಯೋದು? ಅವರು ಶಿಕ್ಷೆಯನ್ನು ಅನುಭವಿಸೋದಕ್ಕೆ, ಮನ ಪರಿವರ್ತನೆ ಆಗೋದಕ್ಕೆ ಕೊಡ್ತಕ್ಕಂಥ ಜಾಗ ಅಂತ ಅವ್ರಿಗೆ ಫೀಲ್ ಆಗೋದಾದರೂ ಹೇಗೆ ಅನ್ನುವಂಥದ್ದು ಬಹುತೇಕ ಜಡ್ಜ್ ಅವರ ಒಂದು ರೀತಿಯ ಭಾವನೆಯಾಗಿ ಕಂಡುಬಂದಂತೆ ಇದೆ. ನೋಡಿ, ಎಂ ನಾಗಪ್ರಸನ್ನ ಅವರು ಈ ರೀತಿಯ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ಪರಿಶೀಲನೆಯನ್ನು ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಮೌಖಿಕವಾಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಖೈದಿಯೊಬ್ಬರಿಗೆ ಮನೆ ಊಟ ಪೂರೈಸುವುದಕ್ಕೆ ಅನುಮತಿಯನ್ನು ನೀಡುವಂತೆ ಜೈಲು ಅಧೀಕ್ಷಕರಿಗೆ ನಿರ್ದೇಶನ ನೀಡಬೇಕು ಅಂತ ಖೈದಿಯೊಬ್ಬರ ಸಂಬಂಧಿಕರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಈ ಅರ್ಜಿಗೆ ಅವರ ಪರವಾದಂಥ ವಕೀಲ ಸಿರಾಜುದ್ದೀನ್ ಅಹಮ್ಮದ್ ಅವರು ಹಾಜರಾಗಿ ತಮ್ಮ ಕಕ್ಷಿದಾರನ ಅಳಿಯನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಖೈದಿಯಾಗಿದ್ದಾರೆ. ಸೊ ಅವರಿಗೆ ನಾವು ಮನೆಯಿಂದ ಊಟ ತಿಂಡಿ ಕೊಡೋದಕ್ಕೆ ಅವಕಾಶ ಮಾಡಿಕೊಡಬೇಕು, ಈ ರೀತಿ ತಮ್ಮಲ್ಲಿ ಕೋರಿಕೆಯನ್ನು ಮಾಡಿಕೊಡ್ತಾ ಇದ್ವಿ ಅಂತ ಇದೊಂದು ಪ್ರಕರಣ ಚರ್ಚೆ ಆದಂಥ ಸಂದರ್ಭದಲ್ಲಿ ಈ ಒಂದು ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂತು. ಸೊ ಅವರಿಗೆ ಮನೆ ಊಟ ಪೂರೈಸೋದಕ್ಕೆ ಅನುಮತಿ ನೀಡೋದಕ್ಕೆ ಕೋರಿ ಜೈಲು ಅಧೀಕ್ಷಕರು ಕಾರಾಗೃಹ ಇಲಾಖೆಯ DGPಗೆ ಮನವಿಯನ್ನು ಮಾಡಲಾಗಿದೆ. ಆದರೆ ಮನೆ ಊಟ ಸರಬರಾಜು ಮಾಡೋದಕ್ಕೆ ಅನುಮತಿಯನ್ನು ನೀಡಿದರೆ ಜೈಲಿನ ಭದ್ರತೆಗೆ ತೊಂದರೆ ಆಗುತ್ತೆ ಎಂಬ ಕಾರಣ ನೀಡಲಾಗ್ತಾ ಇದೆ. ಬಳ್ಳಾರಿ, ಬೆಳಗಾವಿ, ಚಿತ್ರದುರ್ಗದ ಜೈಲಿನಲ್ಲಿ ಈ ರೀತಿಯ ಸಾಕಷ್ಟು ಜನ ಏನು ಖೈದಿಗಳಿದ್ದಾರೆ. ಆ ಖೈದಿಗಳು ಅವ್ರಿಗೆ ಕೆಲವರು ಮನೆ ಊಟ ಬೇಕು ಅಂತ ಮನವಿಯನ್ನು ಮಾಡಿಕೊಂಡಂಥವ್ರಿಗೆ ಮನೆ ಊಟವನ್ನು ಪೂರೈಕೆ ಮಾಡೋಕ್ಕೆ ಹೋದಾಗ ನಮಗೆ ತೊಂದರೆ ಆಗುತ್ತೆ, ಸೆಕ್ಯೂರಿಟಿ ಸಮಸ್ಯೆ ಆಗುತ್ತೆ, ಮತ್ತೊಂದು ಅಂತ ಜೈಲಿನ ಅಧಿಕಾರಿಗಳು ಹೇಳಿದ್ದಾರೆ. ಖೈದಿಗಳಿಗೆ ಮನೆ ಊಟ ಸರಬರಾಜು ಮಾಡೋದಕ್ಕೆ ಅನುಮತಿ ನೀಡಲಾಗ್ತಾ ಇದೆ, ಆದರೆ ಬೆಂಗಳೂರು ಜೈಲಿನಲ್ಲಿ ಬಿಡ್ತಾ ಇಲ್ಲ. ಅಲ್ಲದೆ ರಾಜ್ಯದ ಜೈಲು ಒಂದರ ಒಳಗಡೆ ನಿಷೇಧಿತ ವಸ್ತುಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ ಅಂತ ನ್ಯಾಯಪೀಠಕ್ಕೆ. ನೋಡಿ, ವಿಶೇಷ ಅಂದರೆ ನಾವು ಮನೆ ಊಟ ಕೊಡ್ತೀವಿ ಅಂತ ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ, ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ ನೀವು. ಆದರೆ ಗನ್ ಇದೆ, ಬುಲೆಟ್ ಇದೆ, ಅವ್ರ ಹತ್ರ ಗಾಂಜಾ ಇದೆ, ಅಷ್ಟೆಲ್ಲವೂ ಕೂಡ ಹೋಗ್ತಾ ಇದೆ. ಆಗ ನಿಮಗೆ ತೊಂದರೆ ಆಗಲಿಲ್ವಾ? ವಕೀಲರು ಪ್ರಶ್ನೆ ಎತ್ತಿದ್ದಿದ್ದು ಜಡ್ಜ್ ಮುಂದೆ. ಆಗ ನಿಮ್ಮ ಸೆಕ್ಯೂರಿಟಿಗೆ, ಭದ್ರತೆಗೆ ತೊಂದರೆ ಆಗಲಿಲ್ವಾ? ನಾವು ಮನೆ ಊಟ ಕೊಡ್ತೀವಿ ಸ್ವಾಮಿ, ನಮ್ಮ ನಮ್ಮ ಮನೆಯವರು ಖೈದಿ ಇದ್ದಾರೆ, ಅವರಿಗೆ ನಿಮ್ಮ ಕಣ್ಗಾವಲಿನಲ್ಲಿ ಅಂದರೆ ನೀವು ಅವಕಾಶ ಕೊಡೋದಿಲ್ಲ. ಜೈಲಿನಲ್ಲಿ ಹೇಗೆ ಬುಲೆಟ್ ಬರ್ತಾ ಇದೆ, ಗನ್ ಬರ್ತಾ ಇದೆ, ಗಾಂಜಾ ಯಾಕೆ ಸಿಗ್ತಾ ಇದೆ ಅಂತ ವಕೀಲರು
ವಾದದ ಸಂದರ್ಭದಲ್ಲಿ ಈ ಆರೋಪವನ್ನು ಮಾಡ್ತಾರೆ. ಈ ರೀತಿಯಾದಂಥ ಘಟನೆಗಳು ಕೂಡ ಇದ್ದಿದ್ದು ಸಹ ಇದೆ ಅನ್ನುವಂಥ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಪ್ರತಿಕ್ರಿಯಿಸಿದಂಥ ನ್ಯಾಯಮೂರ್ತಿಗಳು, ವಕೀಲರು ಏನು ಈ ರೀತಿ ಆರೋಪವನ್ನು ಮಾಡ್ತಾರೆ, ಅದಕ್ಕೆ ನ್ಯಾಯಮೂರ್ತಿಗಳು ಮಾತನಾಡ್ತಾ ನಿಷೇಧಿತ ವಸ್ತುಗಳು ಅಂದರೆ ಯಾವುವು ಅಂತ ಪ್ರಶ್ನೆ ಮಾಡಿದಾಗ ಮೊಬೈಲು, ಗಾಂಜಾ, ಗನ್ ಮತ್ತು ಬುಲೆಟನ್ನು ಜೈಲಿನ ಒಳಗಡೆ ಜೈಲು ಅಧಿಕಾರಿಗಳೇ ಪೂರೈಸ್ತಾ ಇದ್ದಾರೆ. ಆ ಕುರಿತು ಖೈದಿಯೊಬ್ಬರು ತನ್ನ ಪತ್ನಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖೈದಿಯ ಪತ್ನಿ ಕಾರಾಗೃಹ DGPಗೆ ಇಮೇಲ್ ಮೂಲಕ ದೂರು ನೀಡಿದ್ದಾರೆ ಅಂತ ಸಿರಾಜುದ್ದೀನ್ ಅಹಮದ್ ಅಂತಕ್ಕಂಥ ವಕೀಲರು ಜಡ್ಜ್ ಅವರಿಗೆ ಉತ್ತರಿಸಿದ್ದಾರೆ. ಇದರಿಂದ ಖೈದಿಯನ್ನು ಏಕಾಂತ ಸೆರೆಮನೆ ವಾಸಕ್ಕೆ ದೂಡಲಾಗಿದೆ. ಇನ್ನು ಕಾರಾಗೃಹ ಜೈಲರೊಬ್ಬರು, ಅಂದರೆ ಅವರು ಏನು ಯಾರೋ ಒಬ್ಬ ಮಹಿಳೆ ಅಂತ ನೋಡಿದ್ದನ್ನು ಜೈಲರಿಗೆ ಇಮೇಲ್ ಹಾಕಿದ ನಂತರ ಒಂದಷ್ಟು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸೆರೆಮನೆ ವಾಸಕ್ಕೆ ಅವ್ರನ್ನ ದೂಡಲಾಗಿದೆ. ಕಾರಾಗೃಹದ ಜೈಲರೊಬ್ಬರು ಖೈದಿಗಳಿಗೆ ಸುಪಾರಿ ನೀಡುತ್ತಾ ಇದ್ದಾರೆ ಅಂತ ಕೂಡ ಗಂಭೀರವಾದ ಆರೋಪವನ್ನು ವಕೀಲರು ಮಾಡಿದ್ದಾರೆ. ಈ ಆರೋಪ ಕೇಳಿ ನ್ಯಾಯಮೂರ್ತಿಗಳು ಸುಪಾರಿಯೇ ಅಂತ ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಊಟದ ವ್ಯಾಪ್ತಿಯನ್ನು ನೀವು ವಿಸ್ತರಣೆ ಮಾಡ್ತಾ ಇದ್ದೀರಿ ಅಂತ ಹಾಸ್ಯದ ಧಾಟಿಯಲ್ಲಿ ಹೇಳಿದರು. ನಂತರ ರಾಜ್ಯ ಸರ್ಕಾರಿ, ಅಂದರೆ ಮೊದಲೇ ಈಗ ಅಲ್ಲೆಲ್ಲ ಇಷ್ಟೆಲ್ಲ ಆಗ್ತಾ ಇದೆ ನೋಡಿ, ಜೈಲಿನಲ್ಲಿ ಇದ್ಕೊಂಡು ಗಾಂಜಾನು, ಗನ್ನು, ಬುಲೆಟನ್ ಇಲ್ಲೆಲ್ಲವೂ ಇದೆ, ಮತ್ತು ಮನೆ ಊಟನೂ ಕೊಡಬೇಕು ಅಂತ ಬರ್ತಾ ಇದ್ರಲ್ರಿ ವಕೀಲರೇ, ಇದರ ವಿಸ್ತರಣೆನೇ ಅಂತ ಹಾಸ್ಯದ ಧಾಟಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಹಮದ್ ಅವರಿಗೆ, ವಕೀಲರಿಗೆ ಜಡ್ಜ್. ನಂತರ ರಾಜ್ಯ ಸರ್ಕಾರಿ ಅಭಿಯೋಜಕರನ್ನು ಉದ್ದೇಶಿಸಿ ಮಾತನಾಡಿದಂಥ ನ್ಯಾಯಮೂರ್ತಿಗಳು SPP ಅವರೇ, ಏನಿದು ಕಾರಾಗೃಹದಲ್ಲಿ ಹಳೆಯ ಕಾಲದ ಸಮಸ್ಯೆಗಳು ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ಅರ್ಜಿದಾರರ ಪರ ವಕೀಲರು ಇದು ಸಾಂಪ್ರದಾಯಿಕ ಸಮಸ್ಯೆಗಳು ಎಂದರಲ್ಲದೆ ಪ್ರಕರಣದ ಕುರಿತಂತೆ ಹೆಚ್ಚಿನ ವಿವರವನ್ನು ನ್ಯಾಯಪೀಠಕ್ಕೆ ನೀಡೋದಕ್ಕೆ ಮುಂದಾದರು. ಸಾಂಪ್ರದಾಯಿಕ ಪದ ಕೇಳಿ ನಕ್ಕ ನ್ಯಾಯಮೂರ್ತಿಗಳು, ಸದ್ಯ ನಿಮ್ಮ ಅರ್ಜಿ ವಿಚಾರಣೆಗೆ ಬಂದಿಲ್ಲ ಅಲ್ಲವೇ, ನಿಮ್ಮ ಅರ್ಜಿ ವಿಚಾರಣೆಗೆ ಬಂದದೆಂದು ವಾದ ಮಂಡಿಸಿ ಈಗ ಬೇಡ ಅಂತ ಅರ್ಜಿದಾರರ ಪರ ವಕೀಲರಿಗೆ ಮೌಖಿಕವಾಗಿ ಸೂಚಿಸಿದರು. ನಂತರ ವಕೀಲ ಸಿರಾಜುದ್ದೀನ್ ಅಹಮದ್ ಆರೋಪಿಸಿರುವಂತೆ ಕಾರಾಗೃಹದಲ್ಲಿ ಗನ್ನು, ಗಾಂಜಾ ಮತ್ತು ಬುಲೆಟ್ ಪೂರೈಕೆ ಆಗ್ತಾ ಇದೆಯೇ ಎಂಬ ಬಗ್ಗೆ ಪರಿಶೀಲನೆಯನ್ನು ನಡೆಸುವಂತೆ ವಿಚಾರಣೆಗೆ ಹಾಜರಿದ್ದ ರಾಜ್ಯ ಸರ್ಕಾರಿ ಅಭಿಯೋಜಕರಿಗೆ ನ್ಯಾಯಮೂರ್ತಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಿರಾಜುದ್ದೀನ್ ಅಹಮದ್ ವಕಾಲತ್ತು ವಹಿಸಿರುವ ಅರ್ಜಿಯ ವಿಚಾರಣೆಯನ್ನು ಸೆಪ್ಟೆಂಬರ್ 5ಕ್ಕೆ ನಿಗದಿಪಡಿಸಿ ಆದೇಶವನ್ನು ನೀಡಿದರು. ಅದು ಅವರ ಕಕ್ಷಿದಾರರ ಪರವಾಗಿ ಅವರೇನು ಮನವಿಯನ್ನು ಮಾಡಿಕೊಂಡಿದ್ರು ಅದರ ವಿಷಯ ಇಲ್ಲಿ ಬಂದಿರತಕ್ಕಂಥದ್ದು. ಯಾರೊಬ್ಬರು ಮನೆ ಊಟವನ್ನು ಖೈದಿಗೆ ಕೊಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ತಾವು ನೋಡಿದಂಥ ಘಟನೆಗಳನ್ನು ಆ ವಕೀಲರು ಅಥವಾ ಆ ವಕೀಲರ ಪತ್ನಿ ಜಡ್ಜ್ ಮುಂದೆ ಹೇಳಿದಾಗ ಜಡ್ಜ್ ಇಲ್ಲಿ ವಿಚಲಿತರಾಗಿದ್ದಾರೆ. ಏನಾಗ್ತಾ ಇದೆ ನಮ್ಮ ಜೈಲ್ ಸಿಸ್ಟಮಲ್ಲಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ. ನಾವು ಕಾಯ್ದೆ ಕಾನೂನುಗಳನ್ನು ಪ್ರತಿಯೊಂದು ಲೆಕ್ಕಾಚಾರ ಹಾಕಿ ಶಿಕ್ಷೆಯನ್ನು ನೀಡಿ ಇಂತಿಷ್ಟು ವರ್ಷ ಅಂತ ಒಳಗಡೆ ಕಳಿಸಿದ ಮೇಲೆ ಅಲ್ಲಿ ಮನಪರಿವರ್ತನೆಯಾಗಿ ಶಿಕ್ಷೆಯನ್ನು ಸಂಪೂರ್ಣವಾಗಿ ಅನುಭವಿಸಿ ಹೊರಬರಬೇಕಾದಂಥವ್ರು ಒಳಗಡೆ ಹೋಗಿ ಇನ್ನೂ ಕೂಡ ಕೆಟ್ಟು ಹೋಗ್ತಾ ಇದ್ದಾರೆ ಖೈದಿಗಳು ಅನ್ನುವಂಥ ಆತಂಕ ಸಹಜವಾಗಿ ಮನೆ ಮಾಡ್ತಾ ಇದೆ. ಇದು ಇನ್ನೂ ಯಾವ ಹಂತಕ್ಕೆ ಮುಟ್ಟಿ ತಲುಪುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಓಕೆ ಸ್ನೇಹಿತರೆ, ಇದಿಷ್ಟು ಈ ಕ್ಷಣದ ವಿಶೇಷ. ಈ ರೀತಿಯ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಗಳನ್ನು ತಮ್ಮ ಮುಂದೆ ಮತ್ತೆ ತರ್ತಾ ಇರ್ತೀನಿ. ನಮಸ್ಕಾರ.